ಇವರಕ್ಕೆ ನಡುವಲ್ಲಿ ಹೇಳಿದ್ದದ್ದು 10 10. ಈಗ ನೀನು ಶುರು ಮಾಡು. ಮರಿದು ಅವರು ಎಷ್ಟೇ ಜಗಳ ಮಾಡಲಿ ಆದರೂ ಕೂಡ ಮೈ ನ್ಯೂ ವ್ಲಾಗ್ ಮಾತರಿಗಳ ನಮಸ್ತೆ. ಇನಿ ನಾನು 24 hours ಕನ್ನಡ ಡೇ ಪಾತ್ರನ ಚಾಲೆಂಜ್ ಮಲ್ತೊಂದುಲ್ಲ. ಇಂಕ ಗೊತ್ತು ಇಟ್ ಈಸ್ ವೆರಿ ಡಿಫಿಕಲ್ಟ್ ಪಂಡದು ಆ್ಯಂಡ್ ಕನ್ನಡ ಡೇ ಪಾತ್ರನ ಚಾಲೆಂಜ್ ದೆತ್ತೊಂದ ಇನಿ ಅಂಚಾದೀನಿ ಫುಲ್ ಡೇ 24 hours ಏನು ಕನ್ನಡ ಡೇ ಪಾತ್ರನು. ಸೊ ಬಲೆ ಇನ್ನಿತ್ತದೆ ಗಮ್ಮತ್ತು ತೂಕ ದಯಪಡೆ ಏನ ಕನ್ನಡ ಒಂಚೂರು ವೀಕ್ ಏನ ಕನ್ನಡದ ಪನ್ಪ ಪೇರನು ಹಾಲು ಪನ್ಪಿನ ಬದಲು ಹಾಲು ಅಂಚದನ್ನ ಪನ್ಪಾನ ಹೆಂಗೆ ಕೈಗೆ ಪೂರ ಮಕ್ಕಳು ಮಂತೊಂದೆ ಉಪ್ಪು ಹೈಯೆಸ್ಟ್ ಅದು ಬಿಕಾಸ್ ಏನ ಕನ್ನಡ ಆತ ವೀಕ್ ಉಂಟು. ಕೆಲವು ಸರಿ ನಾನು ಬ್ಯಾಂಗ್ಳೂರು ಕನ್ನಡ ಪಾತ್ರ ಶುರು ಮಲ್ಪ, ಕೆಲವು ಸರಿ ಕುಟ್ಲೆಡ್ದ ಕುಲೆಂಚ ಕನ್ನಡ ಪಾತ್ರ ರಂಚನೆ ಕನ್ನಡ ಸ್ಟಾರ್ಟ್ ಮಲ್ಪ. ಸೊ ಇಂಟ್ರೋ ಇಂಗ್ಲೀಷ್ ಡೈನರ್ದ ಹತ್ರ ಕುಡೋರ ಯಾನಿಕ್ಲೆ ಮಾತಾಡಗಳ ವೆಲ್ಕಮ್ ಮಲ್ಪ. ಸೊ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕನ್ನಡ ಸ್ಪೀಕಿಂಗ್ ಚಾಲೆಂಜ್ ಮಾಡ್ತಿದ್ದೇವೆ ಫಾರ್ 24 hours. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿಂದ ಖುಷಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆದ ನಂತರ ನಾವು ಇಲ್ಲಿ ಮಾಡುವಂತಹ ಕಿತಾಪತಿ ನೋಡುವ ಏನೆಲ್ಲ ಮಾಡ್ತೇವೆ ಅಂತ. ಅವಳು ಕೂಡ ಇವತ್ತು ಕನ್ನಡದಲ್ಲೇ ಮಾತಾಡ್ತಿರ್ತಾಳೆ ನನ್ನ ಜೊತೆ. ಸೊ ಇಟ್ ಈಸ್ 24 hours ಕನ್ನಡ ಚಾಲೆಂಜ್. ನಾನು ಖುಷಿ ಈಗ ರೀಚ್ ಆದ್ವಿ. ಇಂಗ್ಲೀಷ್ ಆಗಲಿ ತುಳು ವರ್ಡಿಂಗ್ ಯೂಸ್ ಮಾಡುವಾಗಿಲ್ಲ ಅಂತ ಇವಳಿಗೆ ಡೇರ್ ಕೊಟ್ಲು. ಸೊ ಯಾವುದೇ ರೀತಿಯ ನಾವು ಇಂಗ್ಲೀಷ್ ವರ್ಡನ್ನು ಯೂಸ್ ಮಾಡಲಿಕ್ಕಿಲ್ಲ. ಇದೊಂದು ಡೇರ್. ಇದು ನಮ್ಮ ನಡುವಲ್ಲಿದ್ದಂಥ ಡೇರ್. ಚಾಲೆಂಜ್ ಏನಂದರೆ 24 hours ನಾವು ಮಾತಾಡ್ತೇವೆ ಕನ್ನಡದಲ್ಲಿ ಅಂತ. ಕನ್ನಡದಲ್ಲಿ ಮಾತಾಡ್ತೇವೆ 24 1 ಇಂಗ್ಲೀಷಲ್ಲಿ ಹೇಳಿದ್ದಾರೆ. ಈಗ ಅವರಿಗೆ ಒಂದು ಡೇರ್ ಎಂತ ಅಂದರೆ 5 ಪುಷಪ್ಗಳನ್ನು ಮಾಡಬೇಕಿಲ್ಲಿ. ಮಾತಾಡಿದ್ಲು. ಈಗ ಇದಕ್ಕೆ ಎಂತ ಮಾಡುದು? ಇದಕ್ಕೆ ಒಂದು ಡೇರ್ ಏನಂದರೆ ಕ್ಷಮಿಸಿ, ನಾನು ನಡುವಲ್ಲಿ ಮಾತಾಡಿದಕ್ಕೆ ಇವರಿದು ಡೇರ್. ಡೇರ್ ಕೂಡ ಇಂಗ್ಲೀಷ್ ಅಲ್ಲವೋ? ಇವರಿದದ್ದು ಇವರಕ್ಕೆ ನಡುವಲ್ಲಿ ಹೇಳಿದ್ದದ್ದು ಇವರ ಇಲ್ಲ. ಇವ್ರ ಹತ್ರ ನಾನು ತುಳಲ್ಲಿ ಮಾತಾಡ್ಬೋದು. ಇಲ್ಲ ಆಗುದಿಲ್ಲ. ನಾವಿಬ್ರು ಕೂಡ 24 ಗಂಟೆ ನಾವು ಇವರು ನಾನನ್ನು ಭಕ್ತಿ ಹೇಳದದ್ದು ಇಲ್ಲ. ನೀನು ಕೂಡ ಈಗ ಇದ್ದೀಯಾ? ಇಲ್ಲ, ನೀವು ಈಗ ನಮ್ಮ ಚಾನೆಲ್ ನಾವು ಮಾಡ್ಬೇಕು. ಹಿಂಗೆ ಮಾಡಿ ಹಿಂಗೆ ಅಲ್ಲ ಹಿಂಗೆ ಹಂಗೆ ಅಲ್ಲ ಹಿಂಗೇನೆ ಹಂಗೆ ಆಗಲ್ಲ. ಹಂಗಂದು ಹಿಂಗೆ ಮಾಡಿ ಹಿಂಗೆ ಮತ್ತೆ ನೀನೆಂತ ಮಾಡ್ತೀಯಾ ಅದು ನೀವು ಹೇಳಿ. ಕಪ್ಪೆ ಹಾಗೆ ಹಾರು. ಎಷ್ಟು ಸಲ? ಕಾಪೆ ಜಿಗಿತಾ? ಎಲ್ಲಿಂದ ಎಲ್ಲಿಗೆ? ಇಲ್ಲಿಂದ ಅಲ್ಲಿಗೆ. ಸರಿ, ನಾವು ಹೋಗೋ ಬನ್ನಿ. ನಾವಿಬ್ರು ನಮ್ಗೆ ಕೊಟ್ಟಂತಹ ಪರೀಕ್ಷೆಯನ್ನ ನಾವು ಮಾಡುತ್ತಿದ್ದೇವೆ. ರೆಡಿ? ಶುರು ಮಾಡಿ. ಆಯ್ತು, ನಾನು ಶುರು ಮಾಡಿ. 1 2 3 4 5 6 7 8 9 10. ಈಗ ನೀನು ಶುರು ಮಾಡಿ. 1 2 3 4. ಈಗ ನಾವು ಮಾಡಿದಂತಹ ತಪ್ಪಿಗೆ ನಮಗೆ ಇಬ್ಬರಿಗೂ ಶಿಕ್ಷೆ ಆಗಿದೆ. ನಾವು ಶಿಕ್ಷೆಯನ್ನ ಅನುಭವಿಸಿ ಈಗ ನಾವು ನೋಡಿ ಹೊರಗೆ. ನೀನೇನ್ ಮಾಡ್ತಿದ್ದೀಯಾ? ಒಂದು ನಿಮಿಷ. ಈಗ ಹೇಳಿ. ಈಗ ಅವಳು ತಪ್ಪು ಮಾಡಿದ್ರಿಂದ ಅವಳಿಗೆ ಶಿಕ್ಷೆ ಸಿಗ್ಲೇಬೇಕು. ಹೇಳ್ತೇನೆ, ಸಟನ್ ಕೊಡುವುದಿಲ್ಲ, ನಾನು ಹೇಳ್ತೇನೆ ನಿಮಗೆ. ಹೀಗೆ ಈಗ ಸ್ವಲ್ಪ ಹೊರಗೆ ಹೋಗ್ತಿದ್ದೇವೆ, ಊಟದ ಸಮಯ ಹಾಗಾಗಿ. ಸೊ ಹೊರಗೆ ಹೋಗ್ತಿದ್ದೇವೆ. ಸೊ ಹೊರಗೆ ಹೋಗುವಾಗ ಅವಳಿಗೆ ಯಾವುದಾದ್ರೂ ಒಂದು ಟಾಸ್ಕ್ ಕೊಡುವ ಅಂತ. ಅದು ಸೋ ಅಲ್ಲ, ಆದ್ದರಿಂದ ನೋಡಿ ಇಲ್ಲಿ ಅವಳು ಅಲ್ಲಿ ಎಂತ ಹೇಳ್ತೇವೆ,
ಎಂತ ಹೇಳ್ತೇವೆ ಅದಕ್ಕೆ ಅನುವಾದ ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಟ್ಲು, ಅದನ್ನು ಅವಳು ಇದರಲ್ಲಿ ಮಾಡ್ತಿದ್ದಾಳೆ ಅನುವಾದ. ಅವರು ತುಂಬಾ ಕಷ್ಟಪಟ್ಟು ಮಾತಾಡುತ್ತಿದ್ದಾರೆ ಅವಳು ಕೂಡ. ಸೊ ಬನ್ನಿ ಹೊರಗಡೆ ಹೋಗೋಣ. ಕೂಡ ಮಾಡ್ಲಿಕ್ಕೆ ನಾನು ಅದಕ್ಕೆ ಎಂತ ಹೇಳುದಾ, ಅದು ಇಂಗ್ಲಿಷಲ್ಲಿ ಬರ್ತದಾ ಇದು ಪೆಪ್ಸಿ. ನಾನು ಪೆಪ್ಸಿ ಕುಡಿದಿದ್ದೇನೆ, ಅವಳು ಪ್ಲೇಟ್ ಶೋರ್ಮ ಅಲ್ಲ ರೋಲ್ ಶೋರ್ಮ ತಿಂತ ಇದ್ದಾಳೆ. ಹೇಗಿದೆಯಾ ರೋಲ್ ಶೋರ್ಮ? ಚೆನ್ನಾಗಿದೆ. ನಾನು ಇಲ್ಲಿ ಅಲ್ಲ, ಅಲ್ಲಿ ಇರೋದು ಅವಳು, ಅಲ್ಲಿ ಇರೋದು. ಚೆನ್ನಾಗಿದೆ, ಅದ್ಭುತವಾಗಿದೆ. ಇವರಿಗೊಂದು ನಾವೇ ಕನ್ನಡ ಮಾತಾಡಲಿಕ್ಕೆ ಸವಾಲು ಉಂಟು, ಯಾಕಂದರೆ ಇವರು ಆಗ ಸೊ ಯೂಸ್ ಮಾಡಿದ್ರು. ಅವಳು ಕೂಡ ತುಂಬ ಯೂಸ್ ಮಾಡಿದ್ದಾರೆ, ಅದಕ್ಕೆ ನಾನು ಇಂಥ ಸವಾಲು ಅವರಿಗೆ ಕೊಡಬೇಕು. ಅದನ್ನು ಇಟ್ಕೊಂಡು ಹೀಗೆ ಕುಣಿ, ಅದು ಬಗ್ಗೆ ಹೇಳ್ತಾ ನಿಂತು ಇವರ ಸವಾಲು ಏನಂದರೆ ಈ ಮೆಣಸು ಸಣ್ಣ ತಿನ್ನ ನನಗೆ ಆಗುದಿಲ್ಲ, ನಾನು ಮೆಣಸು ತಿನ್ನುವುದಿಲ್ಲ. ಒಂದು ಕೈ ನೋಡುವ, ನೀನೀಗ ಅದನ್ನು ಮಾಡು ಫಸ್ಟ್. ಅವಳಿಗೆ ಕೊಟ್ಟಂತಹ ಸವಾಲನ್ನು ಪೂರ್ಣಗೊಳಿಸಿದ್ದಾಳೆ. ಈಗ ನನ್ನ ಕೈಯಲ್ಲಿದ್ದಂತಹ ಈ ಮೆಣಸನ್ನು ನನಗೆ ತಿನ್ನಲಿಕ್ಕೆ ಉಂಟು. ಎಷ್ಟು ಸಹ ಅದು ದೊಡ್ಡದಾಯ್ತಾ? ಎಷ್ಟೇ ಇಲ್ಲೇ ಇದು ಮತ್ತೆ ಕುಡಿ. ಕಾಲಲ್ಲ, ಪುಳಿ ಹಾಗಾದ್ರೆ ಕೂರ್ತಿದ್ದು ನಾವು ತಿಂದಾಗುತ್ತೇವೆ. ನಿಮ್ಮಲ್ಲಿ ವಿನಂತಿ, ನಾವು ತಿನ್ನುವವರೆಗೆ ಕಾಯಬೇಕಾಗಿ ವಿನಂತಿ. ನಾಯಿ ಮತ್ತು ಬೆಕ್ಕಿನ ಆಟ ನೋಡಿ. ನಾನಿಲ್ಲಿ ಕಾಣ್ತಿದ್ದೇನಲ್ಲ ನಿಮಗೆ, ನಾನು ಕುತ್ಕೊಂಡು ಇವರ ಆಟ ನೋಡ್ತಾ ಇದ್ದೇನೆ. ಇವರ ಆಟ ಭರ್ಜರಿ ಉಂಟು. ಯಾಕೆ ಗೊತ್ತಾ, ಅವರು ಮಾಡುವಂತಹ ಒಂದು ಕಿತಾಪತಿ ನೋಡಿ. ಬೆಕ್ಕಿನ ಜೊತೆ ಬ್ರೂನೋ ಆಟ ಆಡೋದು. ಯಾವ ರೀತಿ ಆಟ ಆಡ್ತಿದ್ದಾನಂದರೆ, ಬೆಕ್ಕಿಗೆ ಅದರ ಅಡಿಗೆ ಹೋಗಿ ಅಡಗಿಸ್ಕೊಳ್ಬೋದು, ಆದರೆ ಇವನಿಗೆ ಆಗೋದಿಲ್ಲಲ್ಲ, ಇವನಿಗೆ ಅದೇ ತಲೆ ಬಿಸಿ. ಬ್ರೂನೋ ನೋಡಿ ನೋಡಿ, ಬೆಕ್ಕು ಜೊತೆ ಆಟ ಆಡು, ಕಚ್ಚುವುದಿಲ್ಲ, ಜಸ್ಟ್ ಆಟ ಆಡೋದು. ನೋವಾಯ್ತು ಅದಕ್ಕೆ. ಬ್ರೂನೋ, ಅಯ್ಯೋ ರಾಮವೇ, ಇಲ್ಲಿ ನೋಡಿ ಬ್ರೂನೋ, ಎಂತ ಮಾಡೋದು ನೀನು? ನಿಲ್ಲು, ಬೆಕ್ಕು ನನಗೆ ಕೊಡು. ಬೆಕ್ಕು ನಿಂಗೆ ಬೇಡ, ಬೆಕ್ಕು ನನಗೆ ಇರಲಿ, ಬೆಕ್ಕು ನನಗೆ. ಬ್ರೂನೋ, ಬೆಕ್ಕನ್ನು ನಾನು ಮೇಲೆ ಹಾಕ್ತಿದ್ದೇನೆ, ಹೋಗಿ ಮೇಲೆ ಆಟ ಆಡಿ. ಒಂದು ನೋಡಿ, ಫುಲ್ ಆಟ ಆಡೋದರಲ್ಲಿ ಬ್ಯುಸಿ ಉಂಟು ಬೆಕ್ಕು ಕೂಡ. ಇದೇ ಒಂದು ಚಂದ ನೋಡಿ, ಬೆಕ್ಕಿದ್ದು ಮತ್ತು ನಾಯಿ ಮರಿದು. ಅವರು ಎಷ್ಟೇ ಜಗಳ ಮಾಡಲಿ ಆದರೂ ಕೂಡ ಪ್ರೀತಿ ಉಂಟು ನೋಡಿ, ಕಚ್ಚೋದಿಲ್ಲ. ಅಯ್ಯೋ ರಾಮ. ಕನ್ನಡ
ಮಾತಾಡುವ ಚಾಲೆಂಜ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಯಾಕೆ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಇದೆ, ಆದ ಕಾರಣ ನಾನು ಬೇಗನೆ ಇವತ್ತಿನ ವ್ಲಾಗ್ ಎಂಡ್ ಮಾಡಬೇಕಾಗ್ತದೆ. ಇನ್ನೊಂದು ಏನಂದರೆ, ಇದು ಕನ್ನಡಿಗರಿಗೆ ಅಂತ ನಾನು ಮಾಡಿದಂತಹ ವ್ಲಾಗ್. ಯಾಕೆಂದರೆ ನನ್ನಲ್ಲಿ ಯಾರೆಲ್ಲ ಕನ್ನಡದವರು ಫಾಲೋ ಮಾಡ್ತಿದ್ದಾರಾ ಅವರಿಗೆ ಅಂತ ನಾನು ಇವತ್ತು ಕನ್ನಡದಲ್ಲಿ ಮಾತಾಡಿದ್ದು. ನಿಮಗೆ ಎಲ್ಲರಿಗೂ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನನ್ನ ಕನ್ನಡ ಸ್ವಲ್ಪ ವೀಕ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಆದಷ್ಟು ನಾನು ಇಂಪ್ರೂವ್ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೇನೆ. ಕೆಲವು ಸರಿ ಕನ್ನಡ ನಾನು ಹೇಳಿದಾಗೆ ಬ್ಯಾಂಗ್ಳೂರು ಕನ್ನಡ ಥರ ಕೇಳ್ತದೆ. ಬಟ್ ತುಳುನಾಡಿನ ಹುಡುಗಿಯಾಗಿ, ಅಂದರೆ ಮಂಗಳೂರಿನ ಹುಡುಗಿಯಾಗಿ ನಾವು ಮಾತಾಡುವಾಗ ಕನ್ನಡ ಸ್ವಲ್ಪ ವೀಕೇ ಅನಿಸ್ತದೆ. ಯಾರಾದರೂ ಕನ್ನಡದವರು ಸಿಕ್ಕಿದರೆ ಮಾತ್ರ ನಾವು ಕನ್ನಡದಲ್ಲಿ ಮಾತಾಡೋದು, ಇಲ್ಲಾಂದರೆ ಆದಷ್ಟು ನಾವು ತುಳುವಲ್ಲೇ ಮಾತಾಡ್ತೇವೆ. ಆದ ಕಾರಣ ನಮ್ಮ ಮಂಗಳೂರಿನ ಕನ್ನಡ ಸ್ವಲ್ಪ ನಿಮಗೆ ಗೊತ್ತಲ್ವಾ, ಅಷ್ಟು ಕ್ಲಾರಿಟಿಯಲ್ಲಿರೋದಿಲ್ಲ. ಬಟ್ ಹೋಪ್ಫುಲಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಮಾತೆರೆಗ್ಲ ಥ್ಯಾಂಕ್ ಯು ಸೋ ಮಚ್. ನಿಕ್ಲೆಗೆ ಮಾತೆರೆಗ್ಲನ ಕನ್ನಡ ವ್ಲಾಗ್ ಲೈಕ್ ಆತನ ಪಂದು ಏನೋನ್ವೆ ಕುಡ್ಲದಕ್ಕಲ್ ನಿಕ್ಲೆಗೆ ಯಾನ್ ಏಪಲ ನಾ ಕುಡ್ಲದ ಪೊಣ್ಣೆ ಮಾತೆರೆಗ್ಲ ಯಾನು ಅಕಲ್ನಕಲ್ನ ರಿಲೇಟೆಡ್ ಪೊಣ್ಣ ಅದೇ ಉಪ್ಪೆ. ಕನ್ನಡದಕ್ಲೆ ಕನ್ನಡದ ಪೊಣ್ಣದು ಉಪ್ಪೆ, ತುಳುದಕ್ಲೆ ತುಳುನಾಡದ ಪೊಣ್ಣದು ಉಪ್ಪೆ. ಏನ ತುಳು ಭಾಷೆನ ಏನು ಮರಪೂಜಿ ಏಪಗ್ಲ ಅವು ಏನ ಎಂಕ್ ಶಾಶ್ವತ ಅದು ಉಪ್ಪಂಡು ದಯಪಂಡ ಮದರ್ ಟಂಗ್ ಏನ ಅಂಡ್ ಕನ್ನಡಲ್ಲ ಏನು ಬುಡ್ಪೂಜಿ ದಯಪಂಡ. ನಾರ್ಮಲಿ ನಮ್ಮ ಪೋನಾಗ ಹೈಯೆಸ್ಟ್ ಅದು ಕನ್ನಡ, ಹಿಂದಿ ಅಥವಾ ಇಂಗ್ಲೀಷ್ ಯೂಸೇ ಆಪುಂಡು ಮಾತಾಡಿಟ್ಟು. ಸೊ ಇನ್ನಿತ ವ್ಲಾಗ್ ನೀಡಿಗೆ ಏನು ಬಂತಂದ್ರೆ ಮಾತಿರಗ್ಲ ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ ತಿಕ್ಕುವ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.